ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೋಯಾ ಪುಲಾವ್ ನೋಡ್ರಿ. ಇದನ್ನ ಮಾಡೋದು ಬಹಳ ಈಸಿ ರೀ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರ್ತೈತೆ ನೋಡ್ರಿ. ಈ ಸೋಯಾ ಪುಲಾವ್ನ ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೋಬಹುದ್ರಿ, ಇಲ್ಲ ಅಂದ್ರೆ ಮಧ್ಯಾಹ್ನದ ಊಟಕ್ಕಾದ್ರೂ ಮಾಡ್ಕೋಬಹುದು ನೋಡ್ರಿ. ಹಂಗಾದ್ರೆ ಮತ್ತೆ ಆಗ್ತಡರಿ, ಇಷ್ಟು ಸೂಪರ್ ಆಗಿರುವಂತಹ ಸೋಯಾ ಪುಲಾವ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ, ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ ಮತ್ತು ಅದಕ್ಕೆ 1 ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕೊಳತ್ತೀವ್ರಿ. ಮನಿ ಒಳಗೆ ಡೈಲಿ ಬಳಸುವಂಥ ಅಕ್ಕಿನ ತಗೊಂಡಿವ್ರಿ. ಈಗ ಈ ಅಕ್ಕಿಗೆ ಸ್ವಲ್ಪ ನೀರು ಹಾಕೊಂಡು ಚಲೋ ತಂಗ ಒಂದ್ಸಲ ತೊಳ್ಕೊಂಡ್ಮೇಲೆ ಈಗ ಅಕ್ಕಿ ಮುಳುಗೋಷ್ಟು ನೀರು ಹಾಕಿ ಇದ್ರ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇದನ್ನ ನೆನೆಯಾಕ್ ಬಿಡಾತೀವಿ ನೋಡ್ರಿ. ಈಗ ಇದನ್ನ ಒಂದು ಸೈಡಿಗೆ ಎತ್ತಿಟ್ಟು ಇನ್ನೊಂದು ಬೌಲ್ ತೊಗೊಂಡೀವಿ ನೋಡ್ರಿ. ಇದಕ್ಕೆ ನಾವು ಸೋಯಾ ಚಂಕ್ಸ್ ಹಾಕೊಳತ್ತೀವಿ ನೋಡ್ರಿ. ನಾವಿಲ್ಲಿ ಮಿನಿ ಸೋಯಾ ಚಂಕ್ಸ್ ತೊಗೊಂಡೀವ್ರಿ, ಅಂದ್ರೆ ಸಣ್ಣ ಸಣ್ಣ ಇರ್ತಾವಲ್ರಿ ಆ ಸೋಯಾ ಚಂಕ್ಸ್ ರೀ. ನೀವು ಬೇಕಾದ್ರೆ ದೊಡ್ಡ ಸೈಜಿನ ಸೋಯಾ ಚಂಕ್ಸ್ನು ತೊಗೋಬಹುದ್ರಿ. ಈಗ ಈ ಸೋಯಾ ಚಂಕ್ಸ್ಗೆ ಸ್ವಲ್ಪ ಬಿಸಿ ನೀರು ಹಾಕೊಳತ್ತೀವಿ ನೋಡ್ರಿ. ನೀವು ಅಕಸ್ಮಾತ್ ತಣ್ಣೀರು ಹಾಕೊಂಡ್ರೂ ನಡಿತೈತ್ರಿ, ಆದ್ರೆ ತಣ್ಣೀರು ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಕೋಬೇಕಾಗತ್ರಿ. ಬಿಸಿನೀರು ಹಾಕೊಂಡ್ರೆ 10 ನಿಮಿಷದಾಗ ಈ ಸೋಯಾ ಚಂಕ್ಸ್ ಎಲ್ಲ ಚಲೋ ತಂಗಿ ನೆಂದಿರ್ತಾವ್ರಿ. ಈಗ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇದನ್ನು ನೆನೆಸ್ಕೊಳತ್ತೀವಿ ನೋಡ್ರಿ. ಇದಾದ್ಮೇಲೆ ನಾವಿಲ್ಲಿ ಒಂದು ಕಡೆಯನ್ನ ಬಿಸಿ ಮಾಡ್ಕೊಂಡೀವ್ರಿ ಮತ್ತು ಅದಕ್ಕೆ ಒಂದು 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ. ನಾವಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಎಣ್ಣೆ ಕಡಿಮೆ ಹಾಕೊಂಡಿವ್ರಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಎಣ್ಣೆ ಜಾಸ್ತಿನೂ ಹಾಕೋಬಹುದ್ರಿ. ಮತ್ತೀಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸ್ವಿ ಮತ್ತು ಜೀರಿಗೆ ಹಾಕೊಂಡೀವಿ ನೋಡ್ರಿ. ಈ ಜೀರಿಗೆ ಮತ್ತು ಸಾಸ್ವಿ ಎರಡು ಸ್ವಲ್ಪ 1-2 ಸೆಕೆಂಡ್ ಫ್ರೈ ಆಗುತ್ತಾನ ಬಿಟ್ಟು ಈಗ ಇದಕ್ಕೆ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕೊಳತ್ತೀವ್ರಿ. ಮತ್ತು ನಾವಿಲ್ಲಿ ಒಂದು 7 ರಿಂದ 8 ಎಸಳು ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡೀವಿ ನೋಡ್ರಿ. ಈಗ ಈ ಬೆಳ್ಳುಳ್ಳಿ ಎಲ್ಲಾನು ಸ್ವಲ್ಪ ಚಲೋ ತಂಗ ಫ್ರೈ ಆಗ್ಬೇಕು ನೋಡ್ರಿ. ಹಂಗೆ 1-2 ಸೆಕೆಂಡ್ ತನಕನೂ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಈ ಬೆಳ್ಳುಳ್ಳಿ ಎಲ್ಲಾನು ಚಲೋ ತಂಗ ಫ್ರೈ ಆದ್ಮೇಲೆ ಇದಕ್ಕೆ 2 ಮೆಣಸಿನ್ಕಾಯಿನ ಹಿಂಗೆ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡೀವಿ ನೋಡ್ರಿ. ಈಗ ಈ ಮೆಣಸಿನ್ಕಾಯಿನೂ ಅಷ್ಟೇ ರೀ, 1-2 ಸೆಕೆಂಡ್ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕಾಗತ್ರಿ. ಈಗ ಈ ಮೆಣಸಿನ್ಕಾಯಿ ಎಲ್ಲಾನು ಫ್ರೈ ಆದ್ಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ನಾವು ಉಳ್ಳಾಗಡ್ಡಿ ಹಾಕೊಳತ್ತೀವಿ ನೋಡ್ರಿ. ನಾವಿಲ್ಲಿ ದೊಡ್ಡ ಸೈಜಿನ 1 ಉಳ್ಳಾಗಡ್ಡಿ ತೊಗೊಂಡೀವ್ರಿ. ಈಗ ಈ ಉಳ್ಳಾಗಡ್ಡಿ ಎಲ್ಲಾನು ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ, ಮತ್ತು ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಸೋಯಾ ಪುಲಾವ್ ಮಾಡ್ಕೊಳಕ್ಕೆ ಈ ಉಳ್ಳಾಗಡ್ಡಿನ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಫ್ರೈ ಮಾಡ್ಕೊಂಡ್ರೆ ನಾವು ಮಾಡುವಂಥ ಸೋಯಾ ಪುಲಾವ್ದ ರುಚಿ ಮಸ್ತ್ ಬರ್ತೈತೆ ನೋಡ್ರಿ. ಈಗ ಈ ಉಳ್ಳಾಗಡ್ಡಿ ಎಲ್ಲಾನು ಫ್ರೈ ಆದ್ಮೇಲೆ ಇದಕ್ಕೆ 1 ಟೊಮ್ಯಾಟೋನ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡೀವಿ ನೋಡ್ರಿ. ಮತ್ತು ಈ ಟೊಮ್ಯಾಟೊ ಸ್ವಲ್ಪ ಜಲ್ದಿ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಇದಕ್ಕೆ 1-2 ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊಂಡೀವ್ರಿ. ಹಿಂಗೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮ್ಯಾಟೊ ಭಾಳ ಜಲ್ದಿ ಮೆತ್ತಗಾಗ್ತೈತೆ ನೋಡ್ರಿ. ಈಗ ಈ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಎರಡನ್ನೂ 1-2 ಸೆಕೆಂಡ್ ಆಗೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಟೊಮ್ಯಾಟೊ ಎರಡು ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಮತ್ತು ಪುದೀನ ಹಾಕೊಂಡೀವಿ ನೋಡ್ರಿ. ಪುದೀನ ಮತ್ತು ಕೊತ್ತಂಬರಿನ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡೋದ್ರಿಂದ ರೈಸದ ಫ್ಲೇವರ್ ಚಲೋ ಬರುತ್ತೆ ನೋಡ್ರಿ. ಹಿಂಗೆ ಪುದೀನ ಮತ್ತು ಕೊತ್ತಂಬರಿ ಹಾಕೊಂಡ್ಮೇಲೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ರಿ, 1-2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ರಿ. ಈಗ ಹಿಂಗೆ ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ 1-2 ಚಿಟಿಕೆ ಆಗೋಷ್ಟು ಅರ್ಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಅದ್ರ ಜೊತೆಗಿನ 1-2 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೊಂಡೀವಿ ನೋಡ್ರಿ. ಈಗ ಅರ್ಶಿನ ಪುಡಿ, ಗರಂ ಮಸಾಲ, ಖಾರ ಎಲ್ಲ ಹಾಕೊಂಡ್ಮೇಲೆ ಚಲೋ ತಂಗ ಹಿಂಗೆ 1-2 ಸೆಕೆಂಡ್ ತನಕ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಆಗಲೇ ನೆನೆಸಿಟ್ಕೊಂಡಿದ್ವಲ್ರಿ ಸೋಯಾ ಚಂಕ್ಸ್ ಬಿಸಿನೀರಿಗೆ ಹಾಕಿ ಅದನ್ನೆಲ್ಲನೂ ಹಾಕೊಳತ್ತೀವ್ರಿ. ಈಗ ಈ ಸೋಯಾ ಚಂಕ್ಸ್ಗೆ ಎಲ್ಲ ಮಸಾಲೆನೂ ಚಲೋ ತಂಗಿ ಹಿಡ್ಕೊಳ್ಳೋ ಹಂಗೆ 1-2 ಸೆಕೆಂಡ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಎಲ್ಲನೂ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನೀರು ಹಾಕೊಳತ್ತೀವಿ ನೋಡ್ರಿ. ನಾವಿಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡೀವ್ರಿ ಮತ್ತು ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕೊಳತ್ತೀವ್ರಿ. ನಾವಿಲ್ಲಿ ಓಪನ್ ಆಗಿ ಕಡಾಯಿ ಒಳಗೆ ಈ ಒಂದು ಸೋಯಾ ಪುಲಾವ್ ಮಾಡ್ಕೊಳತ್ತಿರೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕೊಂಡೀವ್ರಿ. ನೀವು ಈ ಪುಲಾವ್ನ ಅಕ್ಕಿ ನೆನೆಸಿ ಕುಕ್ಕರ್ ಒಳಗೆ ಮಾಡೋದಾದ್ರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಆಗೋಷ್ಟು ನೀರು ಹಾಕೋರಿ. ಈಗ ನೋಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀವ್ರಿ. ಈಗ ಇದಕ್ಕೆ ಮ್ಯಾಲೆ ಒಂದು ಮುಚ್ಚಳ ಮುಚ್ಚಿ ಈ ನೀರು ಕುದಿ ಬರೋವರೆಗೂ ಕಾಯ್ಬೇಕ್ರಿ. ಮತ್ತೀಗ ಈ ನೀರು ಕುದಿ ಬಂದ್ಮೇಲೆ ನಾವು ಆಗಲೇ ನೆನೆಸಿಟ್ಕೊಂಡಿದ್ವಲ್ರಿ ಅಕ್ಕಿ, ಅದನ್ನೆಲ್ಲನೂ ನೀರು ಬಸಿದು ಹಾಕೊಂಡೀವಿ ನೋಡ್ರಿ. ಹಿಂಗೆ ಅಕ್ಕಿ ಹಾಕೊಂಡ್ಮೇಲೆ ಒಂದ್ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಕರೆಕ್ಟ್ ಆಗೈತೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಮ್ಯಾಲೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಮತ್ತು 5 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡೀವಿ ನೋಡ್ರಿ. ಮತ್ತೀಗ ಒಂದು 10 ರಿಂದ 15 ನಿಮಿಷ ಈ ರೈಸ್ನ ಬೇಯಿಸ್ಕೊಂಡ್ಮೇಲೆ ನೀವೀಗ ಇಲ್ಲಿ ನೋಡ್ಬೋದ್ರಿ ಈ ಸೋಯಾ ಪುಲಾವ್ ಎಷ್ಟು ಸೂಪರಾಗಿ ಬಂದೈತಿ ಅಂತ.
ಈಗ ಇದನ್ನ ಎಲ್ಲಾನು ಒಂದ್ಸಲ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿದ್ರಲ್ರಿ ಈ ಸೋಯಾ ಪುಲಾವ್ ಮಾಡೋದು ಎಷ್ಟು ಈಸಿ ಆಗಿತ್ತು ಮತ್ತು ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ. ಹಂಗಾದ್ರೆ ಮತ್ತೆ ತಡರಿ ಈ ಸೋಯಾ ಪುಲಾವ್ನ ಮನೆ ಒಳಗೆ ಒಂದ್ಸಲ ಟ್ರೈ ಮಾಡ್ರಿ ಮತ್ತು ರುಚಿ ಹೆಂಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.